ಅಯ್ಯೋ ಪಾಪಿ, ನಮ್ಗೆಲ್ಲ ಎಷ್ಟೊಂದು ಗಾಬರಿ ಮಾಡ್ಬಿಟ್ಟಿಯೋ. ಇಂಥ ಹುಡುಗಾಟನ್ನೆಲ್ಲ ಯಾವಾಗ ಬಿಡ್ತೀಯೋ ನೀನು? ಇದು ಹುಡುಗಾಟ ಅಲ್ಲ ಭಾವ, ದೊಡ್ಡಾಟ. ಜೈಲಿನಲ್ಲಿ ಎಷ್ಟೊಂದು ಸುಖವಾಗಿದ್ದೆ, ಎಷ್ಟೊಂದು ನೆಮ್ಮದಿಯಾಗಿದ್ದೆ, ಎಷ್ಟೊಂದು ಹೊಸ ಹೊಸ ಐಡಿಯಾಗಳು ನನ್ನ ಈ ತಲೆಗೆ ಬರ್ತಾ ಇತ್ತು ಗೊತ್ತಾ? ಜೈಲು ಜೈಲು, ಅಲ್ಲೊಂದು ಬೈಲು, ಕಂಬಿ ಎಣಸು, ಕಾಣೋ ಕನಸು, ಕೊಳ್ಳೆ ಹೊಡೆದ, ಸೊಳ್ಳೆ ಹಿಡ್ದ. ಆಹಾ, ಹೊಸ ಹೊಸ ಬಿಸಿ ಬಿಸಿ 3 ಕಾಮಿಡಿ ಸಬ್ಜೆಕ್ಟ್ಗಳು ಅಲ್ಲಿ ರೆಡಿ ಮಾಡ್ಬಿಟ್ಟೆ ಗೊತ್ತಾ? ಹುಟ್ಟಿದಾಗಿಂದ ಕಥೆ ರೆಡಿ ಮಾಡೋದ್ರಲ್ಲಿ ಇದೆಯೇ ಹೊರತು ಒಂದಾದ್ರೂ ಮಾರಿದ್ಯೇನೋ? ರೀ, ಸುಮ್ಮನೆ ಯಾಕ್ರಿ ನನ್ನ ತಮ್ಮನ್ ಗೋಳಾಡಿಸ್ತೀರಾ? ಪಾಪ ರಾತ್ರಿ ಎಲ್ಲ ಜೈಲಿನಲ್ಲಿ ಎಷ್ಟು ಕಷ್ಟಪಟ್ಟಿದಾನೋ ಏನೋ. ಹೊಟ್ಟೆ ತುಂಬಾ ಊಟನಾದ್ರೂ ಕೊಟ್ಟಿದಾರೋ ಇಲ್ವೋ. ಬಾರೋ, ತಿಂಡಿ ತಿನ್ ಬಾರೋ. ಅಕ್ಕ, ನಡೆಯೋಕೆ ಆಗ್ತಾ ಇಲ್ಲ. ಯಾಕೋ? ಎನಿಮಿಕ್ಕು. ಮೈನಲ್ಲಿರೋ ರಕ್ತಾನೆಲ್ಲ ಜೈಲಿನಲ್ಲಿರೋ ತಿಗಣೆಗಳೆಲ್ಲ ಹೀರ್ ಬಿಡ್ತು. ಡೋಂಟ್ ವರಿ ಮಾವ, ಡೈಲಿ ಡಬಲ್ ಡಬಲ್ ಆಪಲ್ ತಿನ್ನು, ಡಬಲ್ ಡಬಲ್ ರಕ್ತ ಹೆಚ್ಚುತ್ತೆ. ಹಾ, ವಂಡರ್ಫುಲ್. ಡಬಲ್ ಡಬಲ್ ರಕ್ತ. ನನ್ನ ಕ್ರೈಮ್ ಪಿಕ್ಚರ್ಗೆ ಇದೇ ಸರಿಯಾದ ಟೈಟ್ಲು. ವಿಷ್ಣುವರ್ಧನ್ ಹೀರೋ ಮಾಡಿ ಈಗಲೇ ಒಂದು ಕಥೆ ರೆಡಿ ಮಾಡ್ಬಿಡ್ತೀನಿ. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕಿದ್ರು. ಹುಟ್ಟಾಗಿಂದ ಬರೀ ಟೈಟ್ಲ್ಸ್ ಹೇಳ್ತಿದ್ದೀಯ ಹೊರತು ನೆಟ್ಟಿಗೆ ಒಂದಾದ್ರೂ ಕತೆ ಹೇಳಿದ್ಯಾ? ತಪ್ಪು, ಅದೇ ತಪ್ಪು. ನಿಮಗೆ ಸರಿಯಾಗಿ ಟ್ರೇಡ್ ಸೀಕ್ರೆಟೇ ಗೊತ್ತಿಲ್ಲ. ಒಂದು ಕಥೆ ಅಂತ ಒಂದು ಹೇಳಿದ್ರೆ ಸಾಕು, ಪ್ಲೇನ್ ಟಿಕೆಟ್ ಇಲ್ದಿರ ಮದ್ರಾಸು, ಬೊಂಬಾಯಿ, ಕಲ್ಕತ್ತಾ ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಹಾರೋಗುತ್ತೆ. ಭವ, ಒಂದ್ಸಲ ಏನಾಯ್ತು ಗೊತ್ತಾ? ನಾನು ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಿರ್ಬೇಕಾದ್ರೆ 2 ಹಸು ಕಂದುಗಳಿಗೆ ಹೊತ್ತೋಗೋಕೆ ಅಂತ ಒಂದು ಕಥೆ ಹೇಳಿದೆ. ಅದೇ ಕಥೆ ಶಂಕರ್ ಗುರು ಆಗಿ ಕರ್ನಾಟಕದಲ್ಲಿ, ಕುಮಾರರಾಜ ಆಗಿ ಆಂಧ್ರದಲ್ಲಿ, ತ್ರಿಶೂಲಂ ಆಗಿ ತಮಿಳುನಾಡಲ್ಲಿ, ಮಹಾನ್ ಆಗಿ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ಬಿಡ್ತು. ಮಾವ, ಇಷ್ಟೊಂದು ರೈಲ್ ಬಿಡ್ಬೇಡ. ಅವರು ದೊಡ್ಡ ರೈಟರ್ಸ್, ಶಂಕರ್ ಸುಂದರ್ ಅಂತ. ಪಿಕ್ಚರ್ ಸಕ್ಸಸ್ ಆಯ್ತು ಅಂದ್ರೆ ಎಲ್ಲಾ ಕಥೆನೂ ನಂದೇ ಅಂತ ಹೇಳ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಆ ಕಥೆ ನಂದು. ಮತ್ತ್ಯಾಕೆ ಈ ವಿಷಯನ ಮೊದ್ಲೇ ಹೇಳಿಲ್ಲ? ಎಲ್ಲಾ ವಿಷಯ ಎಲ್ಲರ ಹತ್ರ ಹೇಳಕ್ಕಾಗತ್ತಾ? ಕೆಲವು ವಿಷಯಗಳು ಹೇಳಕ್ಕಾಗಲ್ಲ. ಈಗ ಜಯಪ್ರಧಾ ನಾನು ಮದುವೆ ಮಾಡ್ಕೊ ಅಂತ ಪೀಡಿಸ್ತಾ ಇದ್ದಾಳೆ. ಯಾವತ್ತಾದ್ರೂ ನಾನು ನಿನ್ನ ಹತ್ರ ಹೇಳಿದ್ದೀನ? ಆಹಾಹಾಹಾ, ಏನ್ ಮನ್ಮಥ ಕುಮಾರ. ಸದ್ಯ ಜಯಪ್ರದನ್ ಜೊತೆ ಶ್ರೀದೇವಿನು ಗಲಾಟೆ ಮಾಡ್ತಿದ್ದಾಳೆ ಅಂತ ಹೇಳಿಲ್ವಲ್ಲ? ಅರೆ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಓ